ಜೈ ಭಾರತ್, ವಂದೇ ಮಾತರಂ. ಭಾರತ ಹಾಗೂ ಸ್ವಿಟ್ಜರ್ಲ್ಯಾಂಡ್ ಈ ಎರಡು ರಾಷ್ಟ್ರಗಳು ಒಂದು ಮಿತ್ರರು ಕೂಡ ಹೌದು. ಭಾರತ ಸ್ವಿಟ್ಜರ್ಲ್ಯಾಂಡ್ ಜೊತೆ ಯಾವುದೇ ರೀತಿಯ ಒಂದು ಕಾಂಟ್ರವರ್ಸಿ ಇಲ್ಲ ಹಾಗೂ ಸ್ವಿಟ್ಜರ್ಲ್ಯಾಂಡ್ ಭಾರತ ಜೊತೆಗೂ ಕೂಡ ಅನನ್ಯವಾದ ಸಂಬಂಧವನ್ನು ಹೊಂದಿದೆ. ಕೆಲವು ರಾಷ್ಟ್ರಗಳು ತಮ್ಮ ತಮ್ಮ ಹಿತಕ್ಕಾಗಿ ಅಗ್ರಿಮೆಂಟ್ ಮಾಡಿಕೊಳ್ಳುವುದು ಸಾಮಾನ್ಯ. ಕೆಲವೊಂದು ಫ್ರೀ ಟ್ರೇಡ್ ಇರ್ಬೋದು, ಕೆಲವೊಂದು ಮೋಸ್ಟ್ ಫೇವರ್ಡ್ ನೇಷನ್ ಅಂತ ಇರ್ಬೋದು. ಹೀಗೆ ಕೆಲವೊಂದು ಹಲವಾರು ವಿಭಾಗಗಳಲ್ಲಿ ಪರಸ್ಪರ ಎರಡು ರಾಷ್ಟ್ರಗಳು ತಮ್ಮ ಲಾಭಕ್ಕೋಸ್ಕರ ಏನಾದರೂ ಒಂದು ಪರಿಹಾರ ಕಂಡುಕೊಳ್ಳುತ್ತಾರೆ. ಈಗ ಸ್ವಿಟ್ಜರ್ಲ್ಯಾಂಡ್ ಭಾರತಕ್ಕೆ ನೀಡಿರುವ ಮೋಸ್ಟ್ ಫೇವರ್ಡ್ ನೇಷನ್ ಈ ಪಟ್ಟಿಯಿಂದ ಭಾರತವನ್ನು ಹೊರಗಿಟ್ಟಿದ್ದಾರೆ. ಇನ್ನು ಭಾರತದ ಜೊತೆ ಉತ್ತಮ ಸಂಬಂಧ ಹೊಂದಿರುವ ಈ ಸ್ವಿಟ್ಜರ್ಲ್ಯಾಂಡ್ ಈ ರೀತಿ ನಿರ್ಧಾರ ತೆಗೆದುಕೊಳ್ಳಲು ಕಾರಣವೇನು? ಭಾರತದ ಜೊತೆ ಉತ್ತಮವಾದ ಸಂಬಂಧ ಹೊಂದಿದ್ರೂ ಕೂಡ ಅನಿವಾರ್ಯವಾಗಿ ಸ್ವಿಟ್ಜರ್ಲ್ಯಾಂಡ್ಗೆ ಈ ಕ್ರಮಗಳನ್ನು ಕೈಗೊಳ್ಳಬೇಕಾದ ಸಂದರ್ಭ ಬಂತ. ಹಾಗಾದರೆ ಏನಿದು ಪ್ರಕರಣ? ಒಂದು ಸಣ್ಣ ತಿಳಿದುಕೊಳ್ಳುವ ಪ್ರಯತ್ನ ಪಡೋಣ. ಈ ಮೋಸ್ಟ್ ಫೇವರ್ಡ್ ನೇಷನ್ ಎಂಬ ಹಣೆಪಟ್ಟಿ ಇದೆಯಲ್ಲ, ಈ ಎರಡು ರಾಷ್ಟ್ರಗಳ ಮಧ್ಯೆ ಒಂದು ಉತ್ತಮವಾದ ಸಂಬಂಧವನ್ನೇ ಹೊಂದಲು ಸಹಾಯ ಮಾಡುತ್ತದೆ. ಎರಡು ರಾಷ್ಟ್ರಗಳ ಮಧ್ಯೆ ಒಂದು ತೆರಿಗೆ ವಿಚಾರದಲ್ಲೂ ಕೂಡ ಯಾವುದೇ ರೀತಿಯ ಒಂದು ತೊಂದರೆ ಆಗದಾಗೆ ನೆರವೇರಿಸಲು ಸುಲಭವಾಗುತ್ತದೆ. ಈ ಡಬಲ್ ಟ್ಯಾಕ್ಸೇಷನ್ ಅಂದ್ರೆ ಎರಡು ಟ್ಯಾಕ್ಸ್ಗಳ ನೀತಿ, ಈ ರಾಷ್ಟ್ರದಲ್ಲೂ ಕೂಡ ಟ್ಯಾಕ್ಸ್ ಕಟ್ಟುವುದು, ಆ ರಾಷ್ಟ್ರದಲ್ಲೂ ಕೂಡ ಟ್ಯಾಕ್ಸ್ ಕಟ್ಟುವುದು, ಇದನ್ನು ತಡೆಯಲು ಕೂಡ ಈ ಮೋಸ್ಟ್ ಫೇವರ್ಡ್ ನೇಷನ್ ಎಂಬ ಈ ಸ್ಕೀಮ್ ಏನಿದೆ ಅದು ಕೂಡ ತುಂಬಾ ಸಹಾಯವಾಗುತ್ತಿತ್ತು. ಇನ್ನು ಮೋಸ್ಟ್ ಫೇವರ್ಡ್ ನೇಷನ್ ಈ ಷರತ್ತಿನಲ್ಲಿ ಏನು ಉಪಯೋಗ ಇದೆ ಅಂದರೆ, ಇದರಲ್ಲಿ ಯಾವುದೇ ಒಂದು ಲಾಭಾಂಶವಾದರೂ ಸಿಕ್ಕಿದರೆ ಅದರಲ್ಲಿ 5% ಟ್ಯಾಕ್ಸ್ ಕಟ್ಟಬೇಕಾಗಿತ್ತು. ಆದರೆ ಸ್ವಿಟ್ಜರ್ಲ್ಯಾಂಡ್ ಈ ಮೋಸ್ಟ್ ಫೇವರ್ಡ್ ನೇಷನ್ ಅನ್ನು ರದ್ದು ಮಾಡಿದ ನಂತರ ಜನವರಿ 1ರಿಂದ ಆ ಟ್ಯಾಕ್ಸ್ ಅನ್ನು 10%ಗೆ ಏರಿಸಲಾಗಿದೆ. ಭಾರತವನ್ನು ಹೊರಗಿಡಲು ಕಳೆದ ವರ್ಷ ಸುಪ್ರೀಂ ಕೋರ್ಟ್ ನೀಡಿದ ಒಂದು ತೀರ್ಪೇ ಕಾರಣ. ಅದೇನೆಂದರೆ, ಈ ನೆಸ್ಲೆ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಒಂದು ತೀರ್ಪು ನೀಡಿತ್ತು. ಆರ್ಗನೈಸೇಷನ್ ಫಾರ್ ಎಕನಾಮಿಕ್ ಕೋಆಪರೇಷನ್ ಅಂಡ್ ಡೆವಲಪ್ಮೆಂಟ್ ಜೊತೆ ಸೇರಿದರೆ ಅದಕ್ಕೂ ಮೊದಲು ಭಾರತ ಮತ್ತು ಆ ದೇಶಗಳು ತೆರಿಗೆ ಒಪ್ಪಂದಕ್ಕೆ ಸಹಿ ಮಾಡಿದರೆ ಈ ಮೋಸ್ಟ್ ಫೇವರ್ಡ್ ನೇಷನ್ನ ಈ ಷರತ್ತುಗಳು ಏನಿದೆ ಅದು ಇದಕ್ಕೆ ಅನ್ವಯಿಸುವುದಿಲ್ಲ ಅಂತ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿತ್ತು. ಇನ್ನು ನೆಸ್ಲೆ ಕಂಪನಿಯು MFN ಅಡಿಯಲ್ಲಿ ತನಗೆ ಭಾರತದಲ್ಲಿ ನಡೆಸಿದ ವ್ಯವಹಾರದಲ್ಲಿ ಸಿಕ್ಕಿದ ಆದಾಯದ ಮೇಲೆ ತೆರಿಗೆಯನ್ನು ರಿಫಂಡ್ ಮಾಡಬೇಕಂತ ಕೋರ್ಟ್ ಮೆಟ್ಟಲೇರಿತು. ಇದು ಕೆಳಹಂತದ ನ್ಯಾಯಾಲಯ ಈ ನೆಸ್ಲೆ ಪರನೇ ತೀರ್ಪು ನೀಡಿತು. ಆದರೆ ಈ ಸುಪ್ರೀಂ ಕೋರ್ಟ್ ಇದೆಯಲ್ಲ, ಇದರ ವ್ಯತಿರಿಕ್ತ ವಿರುದ್ಧವಾಗಿ ತೀರ್ಪು ನೀಡಿತ್ತು. ಅಂದ್ರೆ ಇದು ನಿಮ್ಗೆ ಅನ್ವಯ ಆಗುದಿಲ್ಲ ಅಂತ. ಈ ವಿಚಾರ ಸ್ವಿಟ್ಜರ್ಲ್ಯಾಂಡ್ಗೆ ಸ್ವಲ್ಪ ಇರುಸುಮಿರುಸು ಉಂಟಾಯಿತು. ಅದೇನೆಂದರೆ, MF ನಲ್ಲಿ ಈ ರೀತಿ ಇದೆ, ಆದ್ರೆ ಸುಪ್ರೀಂ ಕೋರ್ಟ್ ಈ ರೀತಿ ಹೇಳಿದೆ. ಈ ಯಾವುದು ರಗಳೆ ಬೇಡ ಅಂತ ಹೇಳಿ ಭಾರತವನ್ನೇ ಈ ಮೋಸ್ಟ್ ಫೇವರ್ಡ್ ನೇಷನ್ ಇಂದ ಹೊರಗಿಟ್ಟಿದ್ದಾರೆ. ಅದು ಕೂಡ ಈ ಜನವರಿ 1 ನಂತರ ಯಾವುದೇ ಲಾಭಾಂಶದ ಮೇಲೆ 10% ಟ್ಯಾಕ್ಸ್ ಅನ್ನು ಕಟ್ಟಲೇಬೇಕು. ಅದಕ್ಕಿಂತ ಮುಂಚೆ 5% ಇತ್ತು. ಇನ್ನು ಭಾರತದಲ್ಲಿ ಹೂಡಿಕೆ ಮಾಡಲು ಕೂಡ ಈ ಸ್ವಿಟ್ಜರ್ಲ್ಯಾಂಡ್ನ ಕೆಲವು ಹೂಡಿಕೆದಾರರಿಗೆ ಸ್ವಲ್ಪ ಕಷ್ಟವಾಗಬಹುದು. ಇನ್ನು ಈ ಘಟನೆಯಿಂದಾಗಿ ಭಾರತ ಹಾಗೂ ಸ್ವಿಟ್ಜರ್ಲ್ಯಾಂಡ್ ಈ ಎರಡು ರಾಷ್ಟ್ರಗಳ ಮಧ್ಯೆ ಏನಾದರೂ ಸಂಬಂಧದಲ್ಲಿ ಬಿರುಕು ಉಂಟಾಗಬಹುದಾ ಅಂತ ನೋಡುವುದಾದ್ರೆ ಸದ್ಯದ ಮಟ್ಟಿಗೆ ಇಲ್ಲ. ಇದರ ಚಾನ್ಸ್ 80-20 ಅಂತಲೇ ಹೇಳ್ಬೋದು. 80% ಈ ಎರಡು ರಾಷ್ಟ್ರಗಳ ಮಧ್ಯೆ ಸಂಬಂಧ ಹಳಸಲು ಸಾಧ್ಯವಿಲ್ಲ, ಆದರೆ 20% ಏನು ಹೇಳಲು ಕೂಡ ಸಾಧ್ಯವಾಗುವುದಿಲ್ಲ.